ನಮಸ್ಕಾರ ಟ್ರೇಡರ್ಸ್. ನಮಗೆ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಸಿಕ್ಕಿರೋದು 51,383. ಸೊ ಆಲ್ಮೋಸ್ಟ್ ಫ್ಲ್ಯಾಟ್ ಓಪನಿಂಗ್ ಇದು. ಸೊ ಮಾರ್ಕೆಟ್ ಓಪನ್ ಆಗಕ್ಕೆ ಇನ್ನೂ ಒಂದು 30 ಸೆಕೆಂಡ್ ಇದೆ. ನೆನ್ನೆ ಕ್ಲೋಸ್ ಬಂದ್ಬಿಟ್ಟು 51,389. ಸೊ ಹಾರ್ಡ್ಲಿ ಒಂದು 5 ಪಾಯಿಂಟ್ಸ್ ಡಿಫ್ರೆನ್ಸ್ ಅಷ್ಟೇ. ಸೊ ಫ್ಲ್ಯಾಟ್ ಓಪನಿಂಗ್. ಸೊ 3 ಚಾರ್ಟ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಲೆಫ್ಟಲ್ಲಿ ಬಂದ್ಬಿಟ್ಟು ನಿಫ್ಟಿ ಬ್ಯಾಂಕ್ ಸ್ಪಾಟ್ ಚಾರ್ಟ್. ಸೊ ಸೆಂಟ್ರಲ್ಲಿ ಪುಟ್ ಆಪ್ಷನ್ ಚಾರ್ಟ್ ಇದೆ. ಸೊ ರೈಟಲ್ಲಿ ಕಾಲ್ ಆಪ್ಷನ್ ಚಾರ್ಟ್. ಮಾರ್ಕೆಟ್ ಈಗಾಗಲೇ ಓಪನ್ ಆಗಿದೆ. ಸೊ ಇನ್ ದ ಮನಿ ಆಪ್ಷನ್ ಚಾರ್ಟ್ಸ್ ಓಪನ್ ಮಾಡಿಟ್ಕೊಂಡ್ರಣ. ಸೊ 51,400 ಪುಟ್ಟು ಮತ್ತು 51,900 ಕಾಲ್. ಓಪನ್ ಆಗ್ತಿದ್ದಂಗೆ ಕೆಳಗಡೆ ಬರ್ತಿದೆ. 5 ಮಿನಿಟ್ ಚಾರ್ಟಲ್ಲೂ ಹೌದು ಲೋ ಹತ್ರ ಇದೆ. ನಿನ್ನೆ ಮಾರ್ಕೆಟ್ ಒಂದು ಲೋ ಮಾಡಿತ್ತಲ್ಲ, ಸೊ ಅದ್ರ ಹತ್ರನೇ ಇದೆ. ಸೊ ಅದು ಬ್ರೇಕ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು, ಬಟ್ ಅದೊಂದು ಸಪೋರ್ಟ್ ಥರನೂ ಆ್ಯಕ್ಟ್ ಮಾಡುತ್ತೆ. ಸೊ ನೋಡೋಣ, ಸ್ವಲ್ಪ ಹೊತ್ತು ಕಾಯೋಣ. ಯಾವುದಾದ್ರೂ ಟ್ರೇಡ್ ಇದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ನಮಗೊಂದು ಟ್ರೇಡ್ ಕಾಣಿಸ್ತಾ ಇದೆ. ಸೊ ಮೋಸ್ಟ್ಲಿ ಅದು ಬ್ರೇಕ್ಔಟ್ ಆಗೋ ಚಾನ್ಸ್ ಇದೆ ಪುಟ್ ಸೈಡಲ್ಲಿ. ಸೊ ಸಪೋರ್ಟ್ ಬ್ರೇಕ್ ಮಾಡಿಬಿಟ್ಟು ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸೊ ನಾನು ಇಲ್ಲೊಂದು 51,600 ಆಪ್ಷನ್ ಚಾರ್ಟಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಅಕಸ್ಮಾತ್ ಅದು ಬಂದು ಎಕ್ಸಿಕ್ಯೂಟ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಕೊಡ್ಬೋದು. ಪ್ರೈಸ್ ಮೇಲ್ ಹೋಯ್ತು, ಆದರೂ ಆರ್ಡರ್ ಎಕ್ಸಿಕ್ಯೂಟ್ ಆಗಿಲ್ಲ. ಓಕೆ, ಇವಾಗ ಆಗಿದೆ. ಫಾಲೋ ಅಪ್ ಕ್ಯಾಂಡಲ್ ಬರ್ತಿಲ್ಲ, ಬಟ್ ರಿವರ್ಸಲ್ ತಗೊಂತಿದೆ. ಇದು ಲಾಸ್ ಬುಕ್ ಮಾಡೋದು ಬೆಟರು ಅನ್ಕೊಂಡಿದ್ದೀನಿ. ಜಾಸ್ತಿ ಲಾಸ್ ತಗೊಳ್ಳೋದು ಬೇಡ. ಒಂದು ಸ್ವಲ್ಪ ಕಾಯೋಣ. ಇಲ್ಲ, ಸಪೋರ್ಟಿಂದ ಬೌನ್ಸ್ ಆಗ್ತಿದೆ. ಇದು ರಿಸ್ಕಿ ಟ್ರೇಡು. ಕ್ಲೋಸ್ ಮಾಡೋದು ಬೆಟರ್. ಸೊ ಅರೌಂಡ್ 22,000 23,000 ನಮ್ಗೆ ಲಾಸ್ ಆಗಿದೆ ಫಸ್ಟ್ ಟ್ರೇಡಲ್ಲಿ. ಮತ್ತೆ ಇವಾಗ ಸಮಯ 10 ಗಂಟೆ ಆಗಿದೆ. ಸೊ ಮತ್ತೆ ಸಪೋರ್ಟ್ ಹತ್ರ ಬರ್ತಿದೆ. ಸಪೋರ್ಟ್ ಬ್ರೇಕ್ ಮಾಡಿದ್ರೆ ಆಪ್ಷನ್ ಚಾರ್ಟಲ್ಲಿ ಬೇರೆ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಅದೇನಾದರೂ ಬ್ರೇಕ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಅಪ್ ಸೈಡಲ್ಲಿ ಕೊಡ್ಬೋದು ಆಪ್ಷನ್ ಚಾರ್ಟಲ್ಲಿ. ಸ್ಪಾಟ್ ಚಾರ್ಟಲ್ಲಿ ಬ್ರೇಕ್ ಡೌನ್ ಆಯಿತು ಅಂದರೆ ಒಳ್ಳೆ ಮೂಮೆಂಟ್ ಕೊಡ್ಬೋದು. ಸೊ 5,500 ಪುಟ್ಟು, 900 ಕ್ವಾಂಟಿಟಿ.
ಸ್ವಲ್ಪ ಕೆಳಗಡೆ ಬಂದರೆ ನಾವೊಂದು ಆರ್ಡರ್ ಪ್ಲೇಸ್ ಮಾಡ್ಬೋದು. ಓಕೆ, ಒಂದು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎಕ್ಸಿಕ್ಯೂಟ್ ಆಗೋವರೆಗೂ ಸ್ವಲ್ಪ ಕಾಯೋಣ. ನಮ್ಮ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಒಂದು ಫಾಲೋ ಅಪ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬರ್ತಿದೆ. 10,000, 11,000. ಓಕೆ, ಮತ್ತೆ ಲಾಸಿಗೆ ಬಂತು. ಓಕೆ, ನಾವಿಲ್ಲಿ ಟ್ರೇಡ್ ಕ್ಲೋಸ್ ಮಾಡಿದ್ದೀವಿ. ಸೊ 32,000ವರೆಗೂ ತೋರಿಸ್ತಾ ಇತ್ತು, ಬಟ್ ಐ ಥಿಂಕ್ ಬುಕ್ ಮಾಡಿದಾಗ ಮೋಸ್ಟ್ಲಿ 26,000-27,000 ಹತ್ರ ಬಂದಿರುತ್ತೆ. ಸೊ 2 ಟ್ರೇಡ್ ತಗೊಂಡಿದ್ವಿ. ಲಾಸ್ ಪೊಸಿಷನ್ ನೋಡಿದ್ರೆ, ಸೊ ಮೊದಲನೇ ಟ್ರೇಡು 26,000 ಲಾಸ್, ಎರಡನೇ ಟ್ರೇಡು 28,000 ಪ್ರಾಫಿಟ್. ಸೊ ಸದ್ಯಕ್ಕೆ ಇವಾಗ 2,475 ರೂಪಾಯಿ ಟೋಟಲ್ ಪ್ರಾಫಿಟಲ್ಲಿದ್ದೀವಿ. ಸೊ ಮತ್ತೇನಾದರೂ ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಇವಾಗ ಸಮಯ 10:35. ಸೊ ಮಾರ್ಕೆಟ್ ಬಂದ್ಬಿಟ್ಟು ಡೇ ಲೋ ಅಲ್ಲಿ ಸಪೋರ್ಟ್ ತೊಗೊಂಬಿಟ್ಟು ಮತ್ತೆ ಮೇಲೆ ಹೋಗಿದೆ. ಸೊ ಇಲ್ಲೊಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಸೊ ಬ್ರೇಕ್ಔಟ್ ಸಿಕ್ಕಿದ್ರೆ ಮೋಸ್ಟ್ಲಿ ಡೇ ಹೈವರೆಗೂ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸ್ವಲ್ಪ ಕಾಯೋಣ ಎಕ್ಸಿಕ್ಯೂಟ್ ಆಗೋವರೆಗೂ. ನಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಹೈ ಬ್ರೇಕ್ ಮಾಡಿಬಿಟ್ಟು ಮತ್ತೆ ಅದು ಕೆಳಗೆ ಬಂದಿದೆ. ಮೋಸ್ಟ್ಲಿ ಪ್ರೈಸ್ ಆ್ಯಕ್ಷನ್ ನೋಡಿದ್ರೆ ಮಾರ್ಕೆಟಲ್ಲಿ ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ. ಫಾಲೋ ಅಪ್ ಕ್ಯಾಂಡಲು ಬರ್ತಿಲ್ಲ. ಸ್ವಲ್ಪ ವೆಯ್ಟ್ ಮಾಡೋಣ. ರೆಸಿಸ್ಟೆನ್ಸ್ ಹತ್ರ ಇದೆ, ಬಟ್ ಅದು ಬ್ರೇಕ್ ಮಾಡಿದ್ರೆ ನಮಗೊಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಬಟ್ ಇದು ಬ್ರೇಕ್ ಮಾಡೋ ಥರ ಕಾಣಿಸ್ತಿಲ್ಲ. 1 ಮಿನಿಟ್ ಚಾರ್ಟಲ್ಲಿ ಆಲ್ರೆಡಿ ರೆಡ್ ಕ್ಯಾಂಡಲ್, 2 ರೆಡ್ ಕ್ಯಾಂಡಲ್ ಇದೆ. ಸೊ ಮೋಸ್ಟ್ಲಿ ಬ್ರೇಕ್ಔಟ್ ಫೇಲ್ ಆಗ್ಬೋದು ಇದು. ಲಾಸ್ ಬುಕ್ ಮಾಡೋದು ಬೆಟರ್. ನೋಡೋಣ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ.
ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. 13,000 14,000 ಏನೋ ಲಾಸ್ ಬುಕ್ ಮಾಡಿದ್ದೀನಿ. ಮಾರ್ಕೆಟಲ್ಲಿ ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ, ಸೊ ಅದು ಹೋಲ್ಡ್ ಮಾಡೋ ಏನು ಪ್ರಯೋಜನ ಇಲ್ಲ. ಸೊ ನಮ್ಮ ಮೂರನೇ ಟ್ರೇಡು ಇವಾಗ 13,000 ಲಾಸ್ ಬುಕ್ ಆಗಿದೆ. ಸೊ ಟೋಟಲ್ ಬಂದ್ಬಿಟ್ಟು ಇವಾಗ 10,631, 10,361 ರೂಪಾಯಿ ಲಾಸಲ್ಲಿದೆ. ಸೊ ನೋಡೋಣ, ಇವತ್ತು ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ, ಇಲ್ಲಾಂದರೆ ಇವತ್ತು ಕ್ಲೋಸ್ ಮಾಡೋಣ. ಇವಾಗ ಸಮಯ 11:26. ಒಂದು ಬೈ ಆರ್ಡ್ರು ಕಾಲ್ ಸೈಡಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಮಾರ್ಕೆಟು ಭಾಳ ಹೊತ್ತಿಂದ ಕನ್ಸಾಲ್ಟೇಟ್ ಮಾಡ್ತಾ ಇದೆ ಒಂದೇ ಏರಿಯಾದಲ್ಲಿ. ಸೊ ಬ್ರೇಕ್ಔಟ್ ಮಾಡಿದ್ರೆ ಒಂದು ಒಳ್ಳೆ ಮೂಮೆಂಟ್ ಅಪ್ ಸೈಡಲ್ಲಿ ಸಿಗ್ಬೋದು. ನೋಡೋಣ, ಕಾಯೋಣ ಎಕ್ಸಿಕ್ಯೂಟ್ ಆಗೋವರೆಗೂ ಆರ್ಡ್ರು. ಸೊ ನಮ್ಮ ಆರ್ಡ್ರ್ ಎಕ್ಸಿಕ್ಯೂಟ್ ಆಗಿದೆ. ಸದ್ಯಕ್ಕೆ 4,000 ಪ್ರಾಫಿಟ್ ತೋರಿಸ್ತಿದೆ. 11,000ವರೆಗೂ ಹೋಗಿತ್ತು. ಇಲ್ಲಿಂದ ಅಟ್ಲೀಸ್ಟ್ ಟ್ರೆಂಡ್ ಲೈನ್ವರೆಗೂ ಹೋಗ್ಬೇಕು ಪ್ರೈಸು. ಓಕೆ, ಮತ್ತೆ ಪ್ರಾಫಿಟಲ್ಲಿ ಬಂದಿದೆ. ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಲೋಸ್ ಆದರೆ ಮೋಸ್ಟ್ಲಿ ನಮ್ಮ ಟಾರ್ಗೆಟ್ ರೀಚ್ ಆಗ್ಬೋದು. $10,000 ಇನ್ನೊಂದು ಮೂಮೆಂಟ್ ಸ್ವಲ್ಪ ಸಿಕ್ಕಿದ್ರೆ ಟಾರ್ಗೆಟ್ ರೀಚ್ ಆಗುತ್ತೆ. 34,000. ಓಕೆ, ಈ ಪೋರ್ಷನಲ್ಲಿ ಕ್ಲೋಸ್ ಮಾಡೋಣ. ಸೊ 4ನೇ ಟ್ರೇಡ್ ಪ್ರಾಫಿಟಲ್ಲಿ ಮುಗೀತು. ಸೊ 4 ಟ್ರೇಡ್ ತೊಗೊಂಡಿದ್ವಿ. ಸೊ 2 ಟ್ರೇಡ್ ಲಾಸು, 2 ಪ್ರಾಫಿಟ್. ಸೊ ಟೋಟಲ್ ಪ್ರಾಫಿಟ್ ಬಂದ್ಬಿಟ್ಟು 13,792. ಸೊ ಓವರ್ ಟ್ರೇಡಿಂಗ್ ಮಾಡೋದು ಬೇಡ, ಇವತ್ತು ಕ್ಲೋಸ್ ಮಾಡೋಣ. ಆಲ್ರೆಡಿ 4 ಟ್ರೇಡ್ ತೊಗೊಂಡಿದ್ದೀವಿ. ಸೊ ಪ್ರಾಫಿಟಲ್ಲಿದ್ದೀವಿ, ಪ್ರಾಫಿಟಲ್ಲೇ ಕ್ಲೋಸ್ ಮಾಡೋಣ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.